ಬನ್ನಿ ಮಿತ್ರರೇ, ಈ ಚಿತ್ರದುರ್ಗದ ಅದ್ಭುತ ಕೋಟೆಯನ್ನೊಮ್ಮೆ ನೋಡಿ ಬರುವ. ಇದರ ಇತಿಹಾಸ ಕೂಡ ಸ್ವಲ್ಪ ತಿಳ್ಕೊಳ್ಳುವ. ಕರ್ನಾಟಕದ ಚಿತ್ರದುರ್ಗ ಕೋಟೆಯು 11ರಿಂದ 18ನೇ ಶತಮಾನದ ನಡುವೆ ನಿರ್ಮಾಣವಾಯಿತು. ಇದನ್ನು ಚಾಲುಕ್ಯರು, ಹೊಯ್ಸಳರು ಹಾಗೂ ನಂತರ ಚಿತ್ರದುರ್ಗದ ನಾಯಕರು, ಪಾಳೆಗಾರರು ವಿಸ್ತರಿಸಿದರು. 7 ಸುತ್ತಿನ ಕಲ್ಲಿನ ಗೋಡೆಗಳು, 38 ಹೆಬ್ಬಾಗಿಲುಗಳು ಮತ್ತು ಗಟ್ಟಿಯಾದ ಗ್ರಾನೈಟ್ ಬಂಡೆಗಳಿಂದ ಕೂಡಿರುವ ಇದು ಅತ್ಯುತ್ತಮ ಯುದ್ಧ ತಂತ್ರದ ಐತಿಹಾಸಿಕ ಸ್ಮಾರಕವಾಗಿದೆ. 1, 2, 3, 4, 5, 6, 7, 8 ಇತಿಹಾಸದ ಪ್ರಮುಖ ಅಂಶಗಳು. ನಿರ್ಮಾಣದ ಆರಂಭ 11-13ನೇ ಶತಮಾನದಲ್ಲಿ ಚಾಲುಕ್ಯ ಮತ್ತು ಹೊಯ್ಸಳ ಅರಸರಿಂದ ಮೊದಲ ಹಂತದ ನಿರ್ಮಾಣ. ನಾಯಕರ ಆಡಳಿತ. ವಿಜಯನಗರ ಸಾಮ್ರಾಜ್ಯದ ನಂತರ ಚಿತ್ರದುರ್ಗದ ನಾಯಕರು ಕೋಟೆಯನ್ನು ಬಲಪಡಿಸಿ 7 ಸುತ್ತಿನ ಕಾವಲು ಗೋಡೆಗಳನ್ನು ನಿರ್ಮಿಸಿದರು. ಯುದ್ಧಗಳು. 18ನೇ ಶತಮಾನದಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಪ್ರಮುಖ ದಾಳಿಗಳು ನಡೆದವು. 1, 2, 3, 4 ಕೋಟೆಯ ವಿಶೇಷತೆಗಳು. 7 ಸುತ್ತಿನ ಕೋಟೆ, ಶತ್ರುಗಳಿಗೆ ಸುಲಭವಾಗಿ ಸಿಗದಂತೆ 7 ಏಕಕೇಂದ್ರಗಳ ಗಟ್ಟಿ ಕಲ್ಲಿನ ಭದ್ರತೆ. ರಹಸ್ಯ ಕೊಳಗಳು ಮತ್ತು ದೇವಸ್ಥಾನಗಳು. ಕೋಟೆಯೊಳಗೆ ಅನೇಕ ಪ್ರಾಚೀನ ದೇವಾಲಯಗಳು ಹಾಗೂ ಮಳೆನೀರು ಸಂಗ್ರಹಿಸುವ ವಿಶೇಷ ವ್ಯವಸ್ಥೆಗಳಿವೆ. ಒನಕೆ ಓಬವ್ವನ ಕಥೆ. ಹೈದರ್ ಅಲಿಯ ಸೈನ್ಯದ ವಿರುದ್ಧ ಒನಕೆ ಬಳಸಿ ಸಾಹಸ ಮೆರೆದ ವೀರ ಮಹಿಳೆ ಓಬವ್ವನ ಐತಿಹಾಸಿಕ ಸ್ಥಳ ಇದು. 1, 2, 3 ರಾಜ ವೀರ ಮದಕರಿ ನಾಯಕ. ಚಿತ್ರದುರ್ಗದ ಕೊನೆಯ ಮತ್ತು ಅತ್ಯಂತ ಪ್ರಸಿದ್ಧ ಪಾಳೆಯಗಾರ. ಮಣ್ಣಿನ ಮಗ. ಅವರು 1758ರಿಂದ 1779ರವರೆಗೆ ಆಳಿದರು. ತಮ್ಮ ಅಸಾಧಾರಣ ಧೈರ್ಯ, ನಾಡಿನ ರಕ್ಷಣೆಗಾಗಿ ನಡೆಸಿದ ಹೋರಾಟಗಳು ಮತ್ತು ಕೆಚ್ಚೆದೆಯ ನಿರ್ಧಾರಗಳಿಗೆ ಅವರು ಗಂಡುಗಲಿ ಎಂದು ಖ್ಯಾತಿ ಪಡೆದಿದ್ದರು. ಆರಂಭಿಕ ಜೀವನ ಮತ್ತು ಆಡಳಿತ. ಜನನ ಅಕ್ಟೋಬರ್ 13, 1742. ಪಟ್ಟವೇರಿಕೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಚಿತ್ರದುರ್ಗದ ಸಿಂಹಾಸನವನ್ನೇರಿದರು. ಧೈರ್ಯ. ಆಡಳಿತದ ಆರಂಭದಿಂದಲೂ ಶತ್ರುಗಳಿಗೆ ಸಿಂಹಸ್ವಪ್ನವಾಗಿದ್ದರು. ಚಿತ್ರದುರ್ಗದ ಕೋಟೆ ಮತ್ತು ಐತಿಹಾಸಿಕ ಹೋರಾಟಗಳು. ಹೈದರ್ ಅಲಿಯೊಂದಿಗೆ ಯುದ್ಧ. ಮೈಸೂರಿನ ಹೈದರ್ ಅಲಿ ಚಿತ್ರದುರ್ಗದ ಮೇಲೆ ಅನೇಕ ಬಾರಿ ಮುತ್ತಿಗೆ ಹಾಕಿದನು. ಒನಕೆ ಓಬವ್ವನ ಸಾಹಸ. ಹೈದರ್ ಅಲಿಯ ಸೈನ್ಯವು ರಹಸ್ಯವಾಗಿ ಕೋಟೆಯೊಳಗೆ ನುಗ್ಗಲು ಪ್ರಯತ್ನಿಸಿದಾಗ ಕಾವಲುಗಾರನ ಹೆಂಡತಿ ಓಬವ್ವ ಒನಕೆಯಿಂದ ಶತ್ರುಗಳನ್ನು ಕೊಂದು ಕೋಟೆ ಕಾಪಾಡಿದ ಐತಿಹಾಸಿಕ ಘಟನೆ ಈತನ ಆಡಳಿತದ ಅವಧಿಯಲ್ಲೇ ನಡೆಯಿತು. ಮಾಯಕೊಂಡ ಯುದ್ಧ. ಮಾಯಕೊಂಡ ಕದನದಲ್ಲಿ ಮತ್ತು ನಾಡಿನ ಸ್ವಾಭಿಮಾನಕ್ಕಾಗಿ ಶತ್ರುಗಳ ವಿರುದ್ಧ ಕೊನೆಯವರೆಗೂ ಹೋರಾಡಿದರು. ದುರಂತ ಅಂತ್ಯ. ರಾಜಕೀಯ ತಂತ್ರಗಳು ಮತ್ತು ಮೋಸದ ಯುದ್ಧಗಳಿಂದಾಗಿ ಹೈದರ್ ಅಲಿ ಚಿತ್ರದುರ್ಗವನ್ನು ವಶಪಡಿಸಿಕೊಂಡನು. ಮದಕರಿ ನಾಯಕರು ಬಂಧನಕ್ಕೊಳಗಾಗಿ ವೀರಮರಣ, ದುರಂತ ಅಂತ್ಯ ಕಂಡರು. ಕನ್ನಡಿಗರ ಮನದಲ್ಲಿ ಎಂದಿಗೂ ಅಮರರಾಗಿದ್ದಾರೆ. ಹೆಸರು ಕೇಳಿದ್ದೆ, ಫಸ್ಟ್ ಟೈಮ್ ಬಂದಿದ್ದೀನಿ. ಸಕ್ಕತ್ತಾಗಿದೆ.
ಒನಕೆ ಓಬವ್ವ ನೀರು ಕುಡಿಲಿಕ್ಕೆ ನೀರು ತರುವಂತಹ ಜಾಗ ಇದು. ಇದು ಒನಕೆ ಓಬವ್ವನ ಸಮಾಧಿ. ಈ ಆಂಜನೇಯ ಒನಕೆ ಓಬವ್ವ ವಾಸಿಸುವ ಸ್ಥಳ ಅಂತ ಇದೆ. ಇದೇ ಕಳ್ಳದಾರಿಯಿಂದ ಹೈದರಾಲಿಯ ಕಳ್ಳ ಸೈನಿಕರು ಬಂದಿದ್ದರು.